ನಮಸ್ಕಾರ ವೀಕ್ಷಕರೇ, ಜ್ಞಾನ ದೇಗುಲ ಜಾಲತಾಣಕ್ಕೆ ಆಧಾರದ ಸ್ವಾಗತ. ಇಂದು 31ನೇ ತಾರೀಕು ಜುಲೈ 2026 ಶುಕ್ರವಾರ. ಇಂದಿನ ಪಂಚಾಂಗದ ವಿವರ ಈ ರೀತಿ ಇದೆ. ಶ್ರೀ ಶಕ 1948, ಶ್ರೀ ಪರಾಭವನಾಮ ಸಂವತ್ಸರದ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ, ಕೃಷ್ಣ ದ್ವಿತೀಯ ಶುಕ್ರವಾರ. ಶ್ರಾವಣ ಮಾಸ ಪ್ರಾರಂಭವಾಗಿದೆ. ನಕ್ಷತ್ರ ಧನಿಷ್ಠ ನಕ್ಷತ್ರ. ನಕ್ಷತ್ರ ಅಷ್ಟವಸುಗಳ ಅಧಿಪತ್ಯದ ನಕ್ಷತ್ರ. ಐಶ್ವರ್ಯ, ದಾನಶೀಲತೆ, ಸಂಗೀತ, ನಾಯಕತ್ವ ಮತ್ತು ಸಮಾಜ ಸೇವೆಯ ಸಂಕೇತ ಈ ಧನಿಷ್ಠ ನಕ್ಷತ್ರ. ಇನ್ನು ಸೌಭಾಗ್ಯ ಯೋಗ, ಹೆಸರೇ ಸೂಚಿಸುವಂತೆ ಶುಭ ಫಲ, ಐಶ್ವರ್ಯ, ಸಂತೋಷ ಮತ್ತು ಸೌಭಾಗ್ಯವನ್ನು ವೃದ್ಧಿಸುವ ಯೋಗ. ತೈತಿಲಕರಣ, ನಂತರ ಗರಜಕರಣ ಇದೆ. ತೈತಿಲಕರಣ ವ್ಯಾಪಾರ, ಅಧ್ಯಯನ ಮತ್ತು ಹೊಸ ಕಾರ್ಯಾರಂಭಗಳಿಗೆ ಅನುಕೂಲಕರವಾಗಿದೆ. ಗರಕರಣ ಧಾರ್ಮಿಕ ಕಾರ್ಯಗಳು ಮತ್ತು ಸ್ಥಿರ ಕಾರ್ಯಗಳಿಗೆ ಬಹಳ ಪ್ರಶಸ್ತವಾಗಿರ್ತಕ್ಕಂಥದ್ದು. ಸೌರಮಾನದ ರೀತಿಯ ಕಟಕ ಮಾಸ 15ನೇ ದಿವಸ ಇದ್ದು, ಕಟಕ ಮಾಸ ದೇವಿಯ ಆರಾಧನೆ, ಕುಟುಂಬ ಸೌಹಾರ್ದತೆ ಹಾಗೂ ಭಕ್ತಿ ಸಾಧನೆಗೆ ವಿಶೇಷ ಮಹತ್ವ. ಸೂರ್ಯೋದಯ ಬೆಳಗ್ಗೆ 6 ಗಂಟೆ 2 ನಿಮಿಷಕ್ಕೆ, ಸೂರ್ಯಾಸ್ತ 7 ಗಂಟೆ 2 ನಿಮಿಷಕ್ಕೆ. ವಿಶೇಷ ಅಂದರೆ ಬೋತ್ ನೈಟ್ ಅಂಡ್ ಡೇ ಎರಡೂ ಕೂಡ ಸಮನಾಗಿರುತ್ತೆ ಇಂದಿನ ದಿವಸ. ರಾಹುಕಾಲ ಬೆಳಗ್ಗೆ 10 ಗಂಟೆ 51 ನಿಮಿಷದಿಂದ 12 ಗಂಟೆ 30ರವರೆಗೆ ಇರುತ್ತೆ. ಈ ಸಮಯದಲ್ಲಿ ಹೊಸ ಕಾರ್ಯಾರಂಭಗಳನ್ನು ಸಾಧ್ಯವಾದಷ್ಟು ತಪ್ಪಿಸುವುದು ಒಳ್ಳೆಯದು. ಇನ್ನು ಇಂದಿನ ವಿಶೇಷ ಅಂದರೆ ಆಡಿ ಮಾಸದಲ್ಲಿ ಶುಕ್ರವಾರ ಎಂದು ಬಹಳ ವಿಶೇಷ. ಮಹಾಲಕ್ಷ್ಮಿ, ದುರ್ಗಾದೇವಿ ಮತ್ತು ಅಮ್ಮನವರ ಆರಾಧನೆಗೆ ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದೆ. ಈ ದಿನ ದೇವಿಗೆ ಕುಂಕುಮಾರ್ಚನೆ, ದೀಪಾರಾಧನೆ ಮತ್ತು ಸುವಾಸನೆ ಪೂಜೆ ಮಾಡುವುದರಿಂದ ಸೌಭಾಗ್ಯ, ಆರೋಗ್ಯ ಮತ್ತು ಐಶ್ವರ್ಯ ವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಇನ್ನೊಂದು ಅಶೂನ್ಯ ಶಯನ ವ್ರತ ಅಂತಕ್ಕಂಥದ್ದು. ಅಶೂನ್ಯ ಶಯನ ಅಂದರೆ ಶ್ರೀ ಮಹಾವಿಷ್ಣು ಮತ್ತು ಲಕ್ಷ್ಮಿಯ ದೇವಿಯ ಕೃಪೆಗಾಗಿ ಆಚರಿಸಲಾಗುವ ಪವಿತ್ರ ವ್ರತ. ದಾಂಪತ್ಯ ಜೀವನದಲ್ಲಿ ಎಂದಿಗೂ ಶೂನ್ಯತೆ ಉಂಟಾಗದಿರಲಿ, ಕುಟುಂಬದಲ್ಲಿ ಮಂಗಳ ಮತ್ತು ಸಮೃದ್ಧಿ ನೆಲೆಸಲಿ, ಯಾವಾಗಲೂ ನೆಲೆಸಿರಲಿ ಅಂತ ಪ್ರಾರ್ಥನೆಯೊಂದಿಗೆ ಈ ವ್ರತವನ್ನು ಆಚರಿಸಲಾಗುತ್ತದೆ. ವಿಷ್ಣು ಲಕ್ಷ್ಮೀ ಪೂಜೆ, ತುಳಸಿ ಅರ್ಚನೆ ಹಾಗೂ ದಂಪತಿಗಳ ಕಲ್ಯಾಣಕ್ಕಾಗಿ ಪ್ರಾರ್ಥನೆ ಮಾಡುವುದಕ್ಕೆ ಈ ದಿನ ವಿಶೇಷ ಮಹತ್ವವಿದೆ. ಇನ್ನು ಜೈನ ಬಾಂಧವರಲ್ಲಿ ವೃಷಭ ತೀರ್ಥಂಕರರ ಗರ್ಭ ಕಲ್ಯಾಣ ಅಂತಕ್ಕಂಥದ್ದು. ಜೈನ ಸಂಪ್ರದಾಯದಲ್ಲಿ ಮೊದಲ ತೀರ್ಥಂಕರರಾದ ಋಷಭನಾಥ, ಆದಿನಾಥ ವೃಷಭದೇವ ಅವರ ಗರ್ಭ ಕಲ್ಯಾಣಕವನ್ನು ಭಕ್ತಿಭಾವದಿಂದ ಆಚರಿಸಲಾಗುತ್ತದೆ. ಗರ್ಭ ಕಲ್ಯಾಣಕವು ತೀರ್ಥಂಕರರ ಅವತರಣೆಯ ಶುಭ ಸಂದರ್ಭವನ್ನು ಸ್ಮರಿಸುವ ಪವಿತ್ರ ಆಚರಣೆಯಾಗಿದೆ. ಈ ದಿನ ಜೈನ ಭಕ್ತರು ಪೂಜೆ, ಸ್ವಾಧ್ಯಾಯ ಮತ್ತು ಧರ್ಮದಂಡನೆಯ ಮೂಲಕ ತೀರ್ಥಂಕರರ ಆದರ್ಶಗಳನ್ನು ಸ್ಮರಿಸ್ತಾರೆ ಅಂತಕ್ಕಂಥದ್ದು. ಇಂದಿನ ಸುಭಾಷಿತ: ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ಯತ್ತತ್ರ ದೇವತಾಃ ಯತ್ರೈತಾಸ್ತು ನ ಪೂಜ್ಯಂತೆ ಸರ್ವಾಸ್ತತ್ರ ಫಲಾಹ ಕ್ರಿಯಾಃ ಅಂತ. ಎಲ್ಲ ಮಹಿಳೆಯರಿಗೆ ಎಲ್ಲಿ ಮಹಿಳೆಯರಿಗೆ ಗೌರವ ಕೊಡಲಾಗುತ್ತದೆಯೋ ಅಲ್ಲಿ ದೇವತೆಗಳು ಸಂತೋಷದಿಂದ ನೆಲೆಸುತ್ತಾರೆ. ಗೌರವವಿಲ್ಲದ ಸ್ಥಳದಲ್ಲಿ ಕಾರ್ಯಗಳಿಗೆ ಪುಣ್ಯ ಫಲ ದೊರೆಯುವುದಿಲ್ಲ ಅಂತಕ್ಕಂಥದ್ದು. ಇಂದಿನ ಸಂದೇಶ: ಕುಟುಂಬದಲ್ಲಿ ಪ್ರೀತಿ, ಗೌರವ ಮತ್ತು ಭಕ್ತಿಯು ನೆಲೆಸಿದಾಗ ನಿಜವಾದ ಐಶ್ವರ್ಯ ಉಂಟಾಗುತ್ತದೆ. ದೇವಿ ಆರಾಧನೆ, ದಾಂಪತ್ಯ ಸೌಹಾರ್ದ ಮತ್ತು ಧರ್ಮಾಚರಣೆಯು ಜೀವನವನ್ನು ಮಂಗಳಮಯಗೊಳಿಸುತ್ತದೆ ಅಂತಕ್ಕಂಥದ್ದು. ವೀಕ್ಷಕರೇ, ಇದರೊಂದಿಗೆ ಇದನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ವಿ. ನಿರಂತರ ನಮಸ್ಕಾರ.